ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೆರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 52ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಅಮ್ಮ ತಾಯೇ, ನಿನ್ನಿಂದ ನಮ್ಮ ಮರ್ಯಾದೆ ಇಲ್ಲಿ 3 ಕಾಸಿಗೆ ಹರಾಜಾಗ್ತಾ ಇದೆ. ನೀನು ಅಲ್ಲೆಲ್ಲೋ ಆರಾಮಾಗಿ ದೂರದಲ್ಲಿ ಇದೆಯಾ. ನಾವು ಇಲ್ಲಿ ಕಂಡ್ಕಂಡವ್ರ ಹತ್ರ ಛೀತು ಅನ್ನಿಸ್ಕೊಳ್ತಾ ಇದ್ದೀವಿ. ಜಯಂತಿಯ ದನಿಯಲ್ಲಿದ್ದ ಕಾವು ಫೋನಿನಲ್ಲೇ ಹರಿದು ಬಂದು ಸುಟ್ಟಂತೆನಿಸ್ತು ಸ್ವಾತಿಗೆ. ಯಾಕತ್ಗೆ, ಏನಾಯ್ತು? ನಾನು ಏನ್ ಮಾಡ್ದೆ? ಅಳುವಿನ ದನಿಯಲ್ಲೇ ಕೇಳಿದಳು ಸ್ವಾತಿ. ನೀನೇನು ಮಾಡಿಲ್ಲಮ್ಮ, ಮಾಡಿದ್ದೆಲ್ಲ ನಿಮ್ಮತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಅದೇನ್ ಬಾಯಿ ಆ ಮಾತಾ ಇದು? ನೀನ್ ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ಲು. ಅವಳ ಮಗನಿಗೆ ಇನ್ನೊಂದು ಮದ್ವೆ ಮಾಡ್ತಾಳಂತೆ, ಅದಕ್ಕೆ ನಿಂಗೆ ಡೈವೋರ್ಸ್ ಕೊಡಿಸ್ತಾಳಂತೆ. ಜಯಂತಿಯ ಮಾತು ಕೇಳಿ ಸ್ವಾತಿಯ ಕಣ್ಣಿಂದ ನೀರು ಹರಿಯತೊಡಗಿತ್ತು. ಇಡೀ ಅಪಾರ್ಟ್ಮೆಂಟ್ ಜನ ಎಲ್ಲ ನೋಡ್ತಾ ಇದ್ರು. ಆ ತರ ಕೂಗಾಡ್ತಾ ಇದ್ಲು. ನೋಡು, ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆ ಮನೆಯವ್ರು ಇಲ್ಲಿಗೆ ಯಾರು ಬರ್ಕೂಡ್ದು. ನಿಮ್ ಜಗಳ ಏನಿದ್ರು ಹೊರಗಡೆ ಇಟ್ಕೊಳ್ಳಿ. ನನ್ನ ಮನೆ ಬಾಗ್ಲವರೆಗೂ ಬಂದ್ರೆ ನಾನ್ ಸುಮ್ನಿರಲ್ಲ. ಸ್ವಾತಿಗೆ ಎಚ್ಚರಿಕೆ ನೀಡಿ ಅವಳಿಗೆ ಇನ್ನೊಂದು ಮಾತನಾಡಲು ಅವಕಾಶ ಕೂಡ ನೀಡದಂತೆ ಕರೆ ಕತ್ತರಿಸಿದಳು. ಸ್ವಾತಿ ಕಣ್ಣು ಮುಚ್ಚಿ ತನ್ನ ದುಃಖವನ್ನು ತಡೆದುಕೊಂಡಳು. ಇರುವ ಚಿಂತೆಯ ಮಧ್ಯೆ ಇದೂ ಒಂದು ಎಂದುಕೊಂಡವಳಿಗೆ ಸಂಜಯನ ಇನ್ನೊಂದು ಮದುವೆ ವಿಷಯ ಹೃದಯವನ್ನು ಇರಿಯಿತಾದರೂ ಹೃದಯ ಒಡೆದು ಹೋಗುವಂತಹ ನೋವೇನೂ ಆಗಲಿಲ್ಲ. ಸಂಜಯ ತನ್ನ ಮೇಲೆ ಅನುಮಾನ ಪಟ್ಟಿದ್ದರಿಂದ ಅವನ ಮೇಲಿದ್ದ ಪ್ರೀತಿ ಹೊರತೆ ಬತ್ತಿ ಹೋಗಿತ್ತೇ ತಿಳಿಯದು. ಅಂಕಲ್, ನಾನಿವತ್ತು ನಿಮ್ಮ ಹತ್ರ 2 ವಿಷಯ ಡಿಸ್ಕಸ್ ಮಾಡಬೇಕು ಅನ್ಕೊಂಡು ಬಂದಿದ್ದೀನಿ, ದೃಢವಾದ ಸ್ವರದಲ್ಲಿ ಹೇಳಿದಳು ಸ್ವಾತಿ. ಹೇಳಮ್ಮ, ಏನ್ ಮಾತಾಡ್ಬೇಕು? ಸಮಾಧಾನವಾಗಿ ಕೇಳಿದರು ಗುರುರಾಜ್. ನಾನು ಮೊದಲಿಂದಾನು ಬೇರೆಯವರ ಆಶ್ರಯದಲ್ಲೇ ಬೆಳೆದಳು ಅಂಕಲ್. ಹಾಗಾಗಿ ನನ್ನ ಮನಸ್ಸಿನ ಮಾತುಗಳನ್ನ ನಾನು ಯಾವತ್ತೂ ಧೈರ್ಯವಾಗಿ ಹೇಳಲೇ ಇಲ್ಲ. ಮದುವೆ ಆದ್ಮೇಲೂ ಅತ್ತೆ ಕೈ ಕೆಳಗೆ ಇದ್ದ ನನ್ನ ಮಾತುಗಳಿಗೆ ದನಿ ಯಾವತ್ತೂ ಬಲವಾಗಿ ಇರಲೇ ಇಲ್ಲ. ಎಲ್ಲದರಲ್ಲೂ ಹಿಂಜರಿಕೆ ಎಂದವಳು ಸಣ್ಣ ನಿಟ್ಟುಸಿರು ಬಿಟ್ಟು, ನನ್ನ ಹಾಗೆ ನನ್ನ ಸಿರಿ ಆಗ್ಬಾರ್ದು. ಅವಳು ಧೈರ್ಯವಾಗಿ ಹೆಜ್ಜೆ ಇಡುವಂತವಳಾಗಬೇಕು. ಅದಕ್ಕೆ ನಾನು ಎಷ್ಟು ಕಷ್ಟ ಬೇಕಾದ್ರೂ ಬರ್ತೀನಿ. ನನಗೆ ನಿಮ್ಮ ಮಾರ್ಗದರ್ಶನ ಬೇಕು ಎಂದಳು. ಖಂಡಿತ ಮಗಳೇ, ನಾನು ಬರೀ ಬಾಯಿ ಮಾತಲ್ಲಿ ನಿನ್ನ ಮಗಳು ಅಂತಿಲ್ಲ, ನಿಜವಾಗ್ಲೂ ಮಗಳು ಅಂತಾನೆ ಭಾವಿಸ್ತಾ ಇದ್ದೀನಿ. ನಿಂಗೇನೇ ಸಹಾಯ ಬೇಕಾದ್ರೂ ಕೇಳು, ನಾನು ನೀಲಾ ಇಬ್ರು ನಿನ್ ಜೊತೆಗಿರ್ತೀವಿ ಎಂದರು. ಮೊದಲಿಗೆ ನನಗೆ ನನ್ನ ಅತ್ತೆಯಿಂದ ಬಿಡುಗಡೆ ಬೇಕಾಗಿದೆ ಎಂದು ಹೇಳಿ ತನ್ನ ಅತ್ತಿಗೆ ಫೋನ್ ಮಾಡಿದ ವಿಷಯ ತಿಳಿಸಿದಳು. ಸರಿ, ಹಾಗಿದ್ರೆ ನೀನು ನಿನ್ನ ಗಂಡನ ಹತ್ರನೇ ಮಾತಾಡು. ಸ್ವಾತಿ ಬೆಚ್ಚಿ ಅವರ ಮುಖ ನೋಡಿದಳು. ಗುರುರಾಜ್ ಅವರ ಮುಖ ಗಂಭೀರವಾಗಿತ್ತು. ನಿದ್ರೆಯಿಂದ ಎಚ್ಚರವಾದ ಸಂಜಯನ ಮೈಕೈ ನೋವು ಸ್ವಲ್ಪ ಕಡಿಮೆಯಾಗಿತ್ತು. ನೋವಿಗೆ ಹಿಂದಿನ ರಾತ್ರಿ ಬಂದಿದ್ದ ಜ್ವರ ಕೂಡ ಕಡಿಮೆಯಾಗಿತ್ತು. ಕಿಟಕಿ ಮೂಲಕ ಮುಖದ ಮೇಲೆ ಬೀಳುತ್ತಿದ್ದ ಬಿಸಿಲು ಚುರುಗಟ್ಟಿಸಿ ಸಮಯ ತಿಳಿಯಲು ಗಡಿಯಾರದ ಕಡೆ ನೋಡಿದ. ದೊಡ್ಡ ಮುಳ್ಳು 6ರ ಹತ್ತಿರ ಇದ್ದರೆ ಚಿಕ್ಕ ಮುಳ್ಳು 10 ದಾಟುತ್ತಿತ್ತು. ಸಮಯ ನೋಡಿದವನಿಗೆ ಹೊಟ್ಟೆ ಚುರುಗಟ್ಟಿದ ಅನುಭವವಾಯಿತು. ಮೊದಲು ಕಾಫಿ ಕುಡಿಯಬೇಕು ಅನಿಸಿದರೂ ಮತ್ತೆ ಮನಸ್ಸು ಬದಲಾಯಿಸಿ ಸ್ನಾನ ಮುಗಿಸಿ ಒಟ್ಟಿಗೆ ತಿಂಡಿ ತಿಂದು ಬಿಡುವ ಎನಿಸಿ ಸ್ನಾನಕ್ಕೆ ಹೋದನು. ಹದವಾದ ಬಿಸಿ ನೀರು ಮೈಮೇಲೆ ಬಿದ್ದಾಗ ಜಡತೆ ಕಡಿಮೆ ಆದ ಹಾಗೆನಿಸಿತು. ಸ್ನಾನ ಮುಗಿಸಿ ಬಂದವನು ದೇವರಿಗೆ ಕೈ ಮುಗಿದು ಅಡಿಗೆ ಮನೆ ಕಡೆ ನೋಡಿದ. ಊಹಿಸಿದಂತೆ ವಿಜಯಮ್ಮ ಮನೆಯಲ್ಲಿರಲಿಲ್ಲ. ಬಾಣಲೆಯಲ್ಲಿ ಇದ್ದ ಆರಿ ಹೋಗಿದ್ದ ಉಪ್ಪಿಟ್ಟನ್ನೇ ತಟ್ಟೆಗೆ ಬಡಿಸಿಕೊಂಡು ಟಿವಿಯ ಮುಂದೆ ಕುಳಿತ. ರಿಮೋಟ್ ಹಿಡಿದು ಚಾನಲ್ ಬದಲಾಯಿಸುತ್ತಾ ಕುಳಿತವನ ಮನದಲ್ಲೂ ಕೂಡ ಆಲೋಚನೆಗಳು 108 ಚಾನಲ್ಗಳಲ್ಲಿ ಓಡುತ್ತಿತ್ತು. ಹಾಗೂ ಹೀಗೂ ತಿಂಡಿ ಮುಗಿಸಿದವ ಹೊಸ ಕೆಲಸ ಹುಡುಕುವ ನಿರ್ಧಾರಕ್ಕೆ ಬಂದಿದ್ದ. ಇನ್ನೆಷ್ಟು ದಿನ ಅಂತ ಹಿಂಗೆ ಮನೇಲಿ ಕೂರೋದು? ಇವತ್ತಿಂದಾನೇ ಬೇರೆ ಕೆಲಸ ಹುಡ್ಕೋದಕ್ಕೆ ಪ್ರಾರಂಭ ಮಾಡಬೇಕು. ಹೊಸದಾಗಿ ಬದುಕನ್ನ ಪ್ರಾರಂಭ ಮಾಡಬೇಕು ನಿಶ್ಚಯಿಸಿದವ ತನ್ನ ಪರ್ಸ್ನಲ್ಲಿ ಇದ್ದ ಸ್ವಾತಿಯ ಫೋಟೋ ನೋಡಿ, ಆದಷ್ಟು ಬೇಗ ಒಂದು ಒಳ್ಳೆ ಕೆಲಸ ಹಿಡಿದು ನಿನ್ನನ್ನು ಹುಡುಕ್ತೀನಿ ಸ್ವಾತಿ. ನನ್ನ ಎಲ್ಲ ತಪ್ಪಿಗೂ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಆಮೇಲೆ ನಾನು ನೀನು ನಮ್ಮ ಸಿರಿ ನೆಮ್ಮದಿಯಾಗಿರೋಣ ಎನ್ನುತ್ತಾ ಸ್ವಾತಿಯ ಫೋಟೋಗೆ ತುಟಿ ಊರಿದನು. ಸಂಜಯನ ಫೋನ್ ರಿಂಗ್ ಅನಿಸಿತು. ಪರದೆ ಮೇಲೆ ಯಾವುದೋ ನಂಬರ್ ಮಿನುಗುತ್ತಿತ್ತು. ಹೊಸ ನಂಬರ್ ಎಂದು ನಿರ್ಲಕ್ಷಿಸಿದ ಸಂಜಯ್ ಒಮ್ಮೆ ಪೂರ್ತಿ ರಿಂಗಾಗಿ ಕರೆ ಕತ್ತರಿಸಿ ಹೋಯಿತು. ಸಂಜಯ್ ಸ್ವಾತಿಯ ಫೋಟೋ ನೋಡುತ್ತಾ, ಎಲ್ಲಿದೆಯಾ ಸ್ವಾತಿ? ನೀನಿಲ್ದೆ ಈ ಬದುಕು ಬದುಕಾಗೇ ಉಳಿದಿಲ್ಲ. ನಾನು ಜೀವಂತ ಶವ ಆಗ್ಬಿಟ್ಟಿದ್ದೀನಿ. ಪ್ಲೀಸ್ ಸ್ವಾತಿ, ಬಂದ್ಬಿಡು ಹಲುಬಿದ.
ಮತ್ತೆ ಮೊಬೈಲ್ ರಿಂಗ್ ಆಯಿತು. ಅಸಹನೆಯಿಂದಲೇ ಕರೆ ಸ್ವೀಕರಿಸಿ ನಿರ್ಲಕ್ಷ್ಯದಿಂದಲೇ ಹಲೋ ಎಂದ. ಒಂದೆರಡು ಕ್ಷಣಗಳ ನಂತರ ಅತ್ತಲಿಂದ ಹಲೋ ಎಂಬ ದನಿ ತೇಲಿ ಬಂತು. ಆ ಧ್ವನಿ ಕೇಳಿದವನ ಹೃದಯದ ಬಡಿತ 100ರ ಗಡಿ ದಾಟಿತ್ತು. ಹಲೋ ಸ್ವಾತಿ? ಅಚ್ಚರಿ ಸಂತಸದ ಸಮ್ಮಿಶ್ರಣವಾಗಿತ್ತು ಸಂಜಯನ ಸ್ವರ. ಹಾ, ನಾನೇ ಸ್ವಾತಿ, ನಿರ್ಲಿಪ್ತ ದನಿಯಲ್ಲಿ ನುಡಿದಳು. ಎಲ್ಲಿದೆಯಾ ಸ್ವಾತಿ? ಪ್ಲೀಸ್ ನನ್ನ ಕ್ಷಮಿಸ್ಬಿಟ್ಟು ಬಂದ್ಬಿಡು ಸ್ವಾತಿ, ನನ್ನಿಂದ ದೊಡ್ಡ ಹಲಬುತ್ತಿದ್ದ ಸಂಜಯನ ಮಾತನ್ನು ಅರ್ಧದಲ್ಲೇ ತಡೆದಳು. ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ ಅದೆಲ್ಲ ನಿಮಗೆ ಬೇಡದೇ ಇರೋ ಸಮಾಚಾರ. ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳೋದಕ್ಕೆ ಫೋನ್ ಮಾಡಿದ್ದು. ನಿಮ್ಮಮ್ಮ ಇನ್ನೊಂದ್ಸರ್ತಿ ನನ್ನಮ್ಮನ ಮನೆ ಹತ್ರ ಹೋಗೋದು, ಗಲಾಟೆ ಮಾಡೋದು ಎಲ್ಲ ಮಾಡಿದ್ರೆ ನಾನು ಕಾನೂನು ಕ್ರಮ ತಗೊಳ್ಬೇಕಾಗತ್ತೆ. ಇದು ನನ್ನ ಮೊದಲ ಹಾಗೂ ಕೊನೆಯ ಎಚ್ಚರಿಕೆ ಅಂತ ತಿಳ್ಕೊಂಡ್ಬಿಡಿ. ನಿಮ್ಮ ಮನೆಯಿಂದ ಹೊರಗೆ ಬಂದು ಹೇಗೋ ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ. ಈಗ ಈ ನೆಮ್ಮದಿಗೂ ಕಲ್ಲು ಹಾಕೋಕ್ ಬಂದ್ರೆ ನಾನು ಸುಮ್ಮನಿರಲ್ಲ. ಸ್ವಾತಿಯ ಮಾತು ಕೇಳುತ್ತಾ ತನ್ನ ಮಾತೇ ಮರೆತು ಬಿಟ್ಟ ಸಂಜಯ್. ಅವಳು ಹೇಳಿದ್ದನ್ನು ಸುಮ್ಮನೆ ಕೇಳಿಸಿಕೊಳ್ಳುತ್ತಾ ನಿಂತ. ನಿಮ್ಮ ಮದುವೆಗೆ ನನ್ನಿಂದ ಏನೂ ತೊಂದರೆ ಆಗಲ್ಲ. ನೀವು ಯಾವಾಗ ಡೈವೋರ್ಸ್ ಪೇಪರ್ ಕಳಿಸ್ತೀರೋ ಆವಾಗ ಸೈನ್ ಮಾಡ್ತೀನಿ. ಮತ್ತೆ ಈ ಫೋನ್ ನಂಬರ್ ಆಧಾರದ ಮೇಲೆ ನನ್ನನ್ನು ಹುಡುಕ್ತಾ ಬರಬೇಡಿ. ಹಾಗೆ ಹುಡುಕ್ತಾ ಬಂದ್ರೆ ನನ್ನ ಮೇಲಾಣೆ. ಇಷ್ಟಾದ್ರೂ ನೆಮ್ಮದಿಯಿಂದ ಬದುಕೋದಕ್ಕೆ ಬಿಡಿ. ಪಟಪಟನೆ ಇಷ್ಟು ಮಾತು ಹೇಳಿ ಇನ್ನೊಂದು ಮಾತಿಗೆ ಅವಕಾಶ ನೀಡದಂತೆ ಕರೆ ತುಂಡರಿಸಿದಳು ಸ್ವಾತಿ. ಸ್ವಾತಿಯ ಪೂರ್ತಿ ಮಾತು ಮುಗಿದು ಕರೆ ಕತ್ತರಿಸಿ ಹೋದರೂ ಕಲ್ಲಿನಂತೆ ನಿಂತೇ ಇದ್ದ ಸಂಜಯ್. ಅವನ ಮನ ಇನ್ನೂ ಸ್ವಾತಿಯ ಮಾತುಗಳನ್ನು ಅರಗಿಸಿಕೊಳ್ಳಲು ಕಷ್ಟಪಡುತ್ತಾ ಇತ್ತು. ಅಣ್ಣ, ಯಾಕೆ ಹಿಂಗೆ ನಿಂತಿದ್ಯಾ? ಫೋನ್ ಯಾಕೆ ಕಿವಿಲೇ ಇಟ್ಕೊಂಡಿದ್ಯಾ? ಸಂಕೇತ್ ಸಂಜಯನ ಬಳಿ ಬಂದು ಅವನನ್ನು ಮುಟ್ಟಿ ಕೇಳಿದ. ಸಂಜಯನ ಕೈಲಿದ್ದ ಫೋನ್ ಕೆಳಗೆ ಬಿದ್ದು ಹೋಯಿತು. ಸಂಜಯ್ ಅಲ್ಲೇ ಇದ್ದ ಸೋಫಾದ ಮೇಲೆ ಕುಸಿದು ಕುಳಿತ. ಅವನ ಕಣ್ಣಿಂದ ಒಂದೇ ಸಮನೆ ನೀರು ಹರಿಯುತ್ತಿತ್ತು. ಏನಾಯ್ತು ಸಂಜು? ಯಾಕೆ ಹಿಂಗೆ ಕೂತಿದೀಯಾ ಎಂದವನ ಮಾತಿಗೆ ಏನೂ ಉತ್ತರ ಬರದೇ ಇದ್ದಾಗ, ತಗೋ ನೀರು ಕುಡಿ ಎನ್ನುತ್ತಾ ನೀರು ತುಂಬಿದ ಲೋಟವನ್ನು ಅಣ್ಣನ ಮುಂದೆ ಹಿಡಿದ ಸಂಕೇತ್. ನೀರು ಕುಡಿದ ಸಂಜಯ್ ಸಂಕೇತನನ್ನು ತಬ್ಬಿ ಹಿಡಿದು, ಸ್ವಾತಿ ಫೋನ್ ಮಾಡಿದ್ಲು ಕಣೋ ಎಂದ. ವರ್ಷಗಳ ನಂತರ ಮಡದಿಯ ದನಿ ಕೇಳಿದ ಸಂತಸ ಒಂದೆಡೆಯಾದರೆ ಅವಳು ಹೇಳಿದ ವಿಷಯ ತಿಳಿದು ಆಘಾತ ಒಂದು ಕಡೆ. ಅತ್ತಿಗೆ ಫೋನ್ ಮಾಡಿದ್ರಾ? ಎಲ್ಲಿದ್ದಾರಂತೆ? ಹೇಗಿದ್ದಾರಂತೆ? ಯಾವಾಗ ಬರ್ತಾರಂತೆ? ಪ್ರಶ್ನೆಗಳ ಮಳೆ ಸುರಿಸಿದ. ಅತ್ತಿಗೆ ವಾಪಸ್ ಬಂದು ಅಣ್ಣನ ಜೀವನ ಸರಿಯಾದ ಹಾದಿಯಲ್ಲಿ ಸಾಗಲಿ ಎಂದು ಹಾರೈಸುವ ಒಳ್ಳೆಯ ಮನಸ್ಸಿನ ತಮ್ಮನವ. ಸಂಕೇತನ ಮಾತಿಗೆ ಉತ್ತರಿಸಿದ ಸಂಜಯ್, ಮಾ, ಅಮ್ಮ, ಅಮ್ಮ ಎಂದು ಸೂರು ಕಿತ್ತುವ ಹಾಗೆ ಕಿರುಚಿದ. ಏನೋ, ಏನಾಯ್ತೋ? ಯಾಕೆ ಹಿಂಗೆ ಕಿರ್ಚ್ತಾ ಇದೆಯೋ? ದಡಬಿಡಿಸಿ ಬಂದರು ವಿಜಯಮ್ಮ. ಅಮ್ಮ, ನೀನು ಸ್ವಾತಿ ಮನೆಗೆ ಹೋಗಿದ್ಯಾ? ಅಬ್ಬರಿಸಿದ ಸಂಜಯ್. ವಿಜಯಮ್ಮ ಏನೂ ಉತ್ತರ ಕೊಡಲಿಲ್ಲ. ಹೇಳಮ್ಮ, ನೀನು ಅವ್ರ ಮನೆಗೆ ಹೋಗಿ ಜಗಳ ಮಾಡ್ಕೊಂಬಂದ್ಯಾ? ಮತ್ತೊಮ್ಮೆ ಗುಡುಗಿದ. ಹಾ ಹೌದು, ಹೋಗಿದ್ದೆ. ಏನೀಗ? ಯಾಕಮ್ಮ ಅಲ್ಲಿಗೆ ಹೋಗಿ ಯಾಕೆ ರಂಪಾಟ ಮಾಡಿದೆ? ಅಸಹಾಯಕ ದನಿಯಲ್ಲಿ ಕೇಳಿದ ಸಂಜಯ್. ಮತ್ತೆ ನನ್ನ ಮಗಂಗೆ ಹಿಂಗೆಲ್ಲ ಹೊಡೆದ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ಅದಕ್ಕೆ ಅವ್ರ ಮನೆಗೆ ಹೋಗಿ ಅವನ ಜನ್ಮ ಜಾಲಾಡ್ ಬಂದಿದ್ದೀನಿ. ಇನ್ನೊಂದ್ಸಾರಿ ಅವ್ನು ನಿನ್ನ ಮೈ ಮುಟ್ಟದಿರ್ಲಿ, ನಿನ್ನ ಬಗ್ಗೆ ಯೋಚನೆ ಮಾಡೋಕ್ಕೂ ಹೆದರ್ಬೇಕು. ಹಂಗೆ ಜೋರು ಮಾಡಿ ಬಂದಿದ್ದೀನಿ ಹೆಮ್ಮೆಯಿಂದ ಹೇಳಿಕೊಂಡರು. ಅವ್ರ ಮನೆ ಹತ್ರ ಹೋಗು ಅಂತ ಯಾರು ಹೇಳಿದ್ ನಿಂಗೆ? ಸ್ವಾತಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ? ಹೇಳಿದ ಸಂಜಯ್. ಅಲ್ಲಲ್ಲಲ್ಲಲ್ಲಲ್ಲಲ್ಲೇ, ಆ ಸುಪ್ನಾತಿ ಮೋಹ ಇನ್ನೂ ಬಿಟ್ಟು ಹೋಗಿಲ್ಲೇನೋ ನಿಂಗೆ? ನೀನ್ ಬೇಡ ಅಂತ ಎಡ್ಗಾಲಲ್ಲಿ ಒದ್ದು ಹೋಗಿರೋಳು ಹಿಂದೆನೆ ಹೋಗ್ತೀಯಲ್ಲೋ. ನೀನ್ ಯಾವ ಸಿಮಿ ಗಂಡ್ಸೋ? ಥೂ, ನಂಗೆ ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಸ್ವಲ್ಪ ಆದ್ರೂ ಸ್ವಾಭಿಮಾನ ಇಲ್ವಾ ನಿಂಗೆ? ವ್ಯಂಗ್ಯ ತುಂಬಿ ಬಾಯಿ ಮಾಡಿದರು. ನೀನು ಅವ್ರ ಮನೆಗೆ ಹೋಗಿ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳಿ ಬಂದಿದೀಯಾ? ಸಂಜಯ್ ನಿಧಾನವಾಗಿಯೇ ಕೇಳಿದ. ಹೌದು ಮತ್ತೆ, ಆಗ್ಲೇ ನಿನ್ ಕಿವಿ ಚುಚ್ಚಿಬಿಟ್ಲಾ? ದೂರ ಹೋಗಿದ್ರು ಅದೇನ್ ಮಾಟ ಮಾಡಿದಾಳೋ ಆ ಮಾಯಗಾತಿ. ನಾನ್ ಸುಮ್ನಿರಲ್ಲ. ಅವಳ ಮುಖದ ಮೇಲೆ ಡೈವೋರ್ಸ್ ಪೇಪರ್ ಜೊತೆಗೆ ನಿನ್ನ ಮದುವೆ ಇನ್ವಿಟೇಷನ್ ಕೂಡ ಬಿಸಾಕ್ ಬರ್ಬೇಕು ನಾನು. ನನ್ನ ಮರ್ಯಾದೆ ಉಳ್ಸಕ್ಕಾದ್ರೂ ನೀನ್ ಇನ್ನೊಂದು ಮದುವೆ ಆಗ್ಲೇಬೇಕು, ಇವಳಿಗೆ ಡೈವೋರ್ಸ್ ಕೊಡ್ಲೇಬೇಕು ಎಂದರು ವಿಜಯಮ್ಮ. ಅಮ್ಮ ಪ್ಲೀಸ್ ಸುಮ್ಮನಿದ್ಬಿಡಮ್ಮ. ನಾನು ಈ ಜನ್ಮದಲ್ಲಿ ಇನ್ನೊಂದು ಮದುವೆ ಆಗಲ್ಲ.
ನನ್ನ ಜೀವನಕ್ಕೆ ಸ್ವಾತಿ ಒಬ್ಳೆ ಹೆಂಡತಿ. ಈ ವಿಷಯ ಇನ್ಮುಂದೆ ಎತ್ತಲೇಬೇಡ ಸಿಡುಕಿದ. ಅದೆಲ್ಲ ಆಗಲ್ಲ. ನಾನೀಗಾಗಲೇ ಹುಡುಗಿ ನೋಡಾಗಿದೆ. ನೀನು ಅವಳನ್ನ ಮದುವೆ ಆಗಲೇಬೇಕು ಹಠ ಹಿಡಿದವರಂತ ಹೇಳಿದರು. ಏನು, ಹುಡುಗಿನೂ ನೋಡ್ಬಿಡಿದೀಯಾ? ಅಚ್ಚರಿಯಿಂದ ಕೇಳಿದ. ಹುಡುಗಿ ನೋಡಿರೋದಷ್ಟೇ ಅಲ್ಲ, ಮದುವೆ ನಿಶ್ಚಯ ಕೂಡ ಮಾಡಾಗಿದೆ. ಹುಡುಗಿ ನಿನ್ ಸ್ವಾತಿ ತರ ಕರಿ ಹೆಗಣ ಅಲ್ಲ, ದಂತದ ಬೊಂಬೆ ಇದ್ದಾಗಿದ್ದಾಳೆ. ಕೈ ತೊಳೆದು ಮುಟ್ಬೇಕು ಹಂಗಿದ್ದಾಳೆ ಎಂದಾಗ ಸಂಜಯ್ ಏನೂ ಉತ್ತರ ಕೊಡದೆ ಎರಡೂ ಕೈಗಳಿಂದ ತನ್ನ ತಲೆ ಹಿಡಿದು ಕುಳಿತ. ಸಂಜು, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು ಕಣೋ. ಹುಡುಗಿ ನೋಡೋದಕ್ಕೆ ಅಪ್ಸರೆ ಅಲ್ದೆ ಶ್ರೀಮಂತರ ಮನೆ ಹುಡುಗಿ. ನೀನೀಗ ಮತ್ತೆ ಹೊಸ ಕೆಲಸ ಹುಡ್ಕದೇ ಬೇಡ. ಅವ್ರು ಕೊಡೋ ಆಸ್ತಿನ ಅನುಭವಿಸ್ಕೊಂತ ಸುಖವಾಗಿರ್ಬೋದು. ಮೊದ್ಲಿಂದಾನು ಕಷ್ಟಪಟ್ಟಿದ್ಯಾ ನೀನು. ಇನ್ಮೇಲೆ ಮೇಲ್ ಕಾಲ್ ಹಾಕ್ಕೊಂಡು ಸುಖವಾಗಿ ತಿಂದು ಉಂಡು ಇರ್ಬೋದು. ಮನೆ, ಕಾರು, ಆಳು ಕಾಳು ಎಲ್ಲ ಕೊಡ್ತಾರೆ ಕಣೋ. ಸಂಜಯನಿಗೆ ಆಮಿಷ ತೋರಿದರು. ಅಮ್ಮ, ಹುಡುಗಿಯರು? ಅಲ್ಲಿವರೆಗೂ ಸುಮ್ಮನಿದ್ದ ಸಂಕೇತ್ ಕೇಳಿದ. ಇಷ್ಟೆಲ್ಲ ಆಸ್ತಿ ಪಾಸ್ತಿ ಕೊಟ್ಟು ಸುಂದರವಾಗಿರುವ ಹೆಣ್ಣನ್ನು ಕೂಡ ಕೊಡುತ್ತಿರುವವರು ಯಾರು ಎಂದು ಅಚ್ಚರಿಗೊಂಡಿದ್ದ ಅವನು. ಅದೇ ಕಣೋ, ನಮ್ ಸಾರಿಕನ್ ಚಿಕ್ಕ ಮಾವನ್ ಮಗಳು ಸ್ವೀಟಿ, ವಿಜಯಮ್ಮ ಹೇಳಿದಾಗ ಆಘಾತಗೊಂಡ ಸಂಕೇತ್. ಅಮ್ಮ, ಏನ್ ಹೇಳ್ತಾ ಇದೀಯ ನೀನು? ಆ ಹುಡುಗಿ ಬಗ್ಗೆ ಎಲ್ಲ ಗೊತ್ತಿದೆ ತಾನೆ ನಿನಗೆ? ಅವಳಿಗೆ ಮದುವೆ ಆಗಿ ಒಬ್ಬ ಮಗ ಕೂಡ ಇದ್ದಾನೆ. ಸಂಕೇತ್ ಹೇಳಿದಾಗ, ನಮ್ ಸಂಜುದೇನ್ ಮೊದಲನೇ ಮದುವೆನಾ? 2ನೇ ಸಂಬಂಧಕ್ಕೆ ಇಷ್ಟು ಒಳ್ಳೆ ಹೆಣ್ಣು ಸಿಗ್ತಾ ಇರೋದೇ ದೊಡ್ಡದು, ಕೈ ಬಾಯಿ ತಿರುಗಿಸುತ್ತಾ ಹೇಳಿದರು. ಆದ್ರೆ ಅಮ್ಮ, ಹುಡುಗಿ ಎಷ್ಟು ಕೆಟ್ಟ ಹೆಸರಿದೆ ಗೊತ್ತಾ? ತಿಳಿದು ಅಂತ ಹೆಣ್ಣನ್ನ ಎನ್ನುತ್ತಿದ್ದವನ ಕಡೆ ನೋಡಿದ ಸಂಜಯ್, ಸಂಕೇತ್ ಪ್ಲೀಸ್ ಈ ಮಾತನ್ನು ಇಲ್ಲಿಗೆ ನಿಲ್ಲಿಸು ಎಂದು ನಿಧಾನವಾಗಿ ಹೇಳಿ, ಅಮ್ಮ, ನಾನು ಯಾರನ್ನೂ ಮದುವೆ ಆಗ್ತಾ ಇಲ್ಲ ಎಂದವನೇ ಬಿರುಗಾಳಿಯಂತೆ ತನ್ನ ಕೋಣೆ ಕಡೆ ನಡೆದ. ವಿಜಯಮ್ಮ ಸಿಟ್ಟಿನಿಂದ ಅವನು ಹೋದ ತಲೆ ನೋಡುತ್ತಾ ನಿಂತರು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಏನಾದರೂ ವಿಸಿಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.